ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 26 ಹಾಗೂ 27ನೇ ಕಂತು ಮುಖ್ಯವಾಗಿ ಈ 15 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದು ನಿಜ. ಈಗಾಗಲೇ ನಿನ್ನೆ ಮೊನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ, ಬಹಳಷ್ಟು. ಅದರಲ್ಲಿ ಇಂಪಾರ್ಟೆಂಟು ಚಿತ್ರದುರ್ಗದವರು ಕೂಡ ಕಮೆಂಟ್ ಮಾಡಿದರು ಜಮಾ ಆಗಿದೆ ಅಂತ. ಹಾಗೆ ಉಡುಪಿದವರು, ಹಾಗೆ ಚಿಕ್ಕಮಗಳೂರು, ಹಾಗೆ ಶಿವಮೊಗ್ಗ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ಕೂಡ ದುಡ್ಡು ಬಂದಿದೆ ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನು ಇವತ್ತು ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ, ಜೊತೆಗೆ ನಾಳೆ ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸುಮಾರು 15 ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಆ 15 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ 15 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ ಬನ್ನಿ, ಬರೀ ಈ ಒಂದು ವಿಷಯ ಅಷ್ಟೇ ಅಲ್ಲ, 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಧಿಕೃತ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಸಿಕ್ಕಿದೆ. ಹಾಗಾಗಿ ಯಾತಕ್ಕೆ ಈ ದುಡ್ಡು ಬರ್ತಾ ಇಲ್ಲ, ಏನಿದು ವಿಷಯ, ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಆಗಲೇ ಹೇಳಿರುವ ಹಾಗೆ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ವಿಡಿಯೋನ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನು ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 24-25ನೇ ಕಂತಿನ ಹಣ 2 ತಿಂಗಳ ಹಣವನ್ನು ಈಗ ಕ್ಲಿಯರ್ ಮಾಡಿದ್ದಾರೆ, ಸೆಪ್ಟೆಂಬರ್ ಅಕ್ಟೋಬರ್. ಇನ್ನು ನವೆಂಬರ್ ತಿಂಗಳ ಹಣ 26ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಪ್ರಾರಂಭದಲ್ಲಿ ಬಿಡುಗಡೆ ಆಗುತ್ತೆ ಅದೆಲ್ಲವನ್ನು ಕೂಡ ನಾನು ಹೇಳ್ತೀನಿ ಕೇಳಿ. ಯಾಕಂದರೆ ಈಗಾಗಲೇ ಹಣಕಾಸು ಇಲಾಖೆದಿಂದ ದುಡ್ಡು ರಿಲೀಸ್ ಆಯ್ತಪ್ಪ ಅಂತ ಅನ್ಕೊಳ್ಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಅಲ್ಲಿಂದ ಏನಾಗುತ್ತೆ, ಡೈರೆಕ್ಟ್ ಆಗಿ DBT ಟ್ರೆಜರಿಗೆ ಪುಷ್ ಆಗೋದಿಲ್ಲ, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿನೇ ಎಲ್ಲ ಪ್ರೊಸೆಸರ್ ಮುಗಿಯೋದಿಲ್ಲ. ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಲಾಗತ್ತೆ. 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಲಾಗತ್ತೆ ದುಡ್ಡನ್ನು. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಾಗಿರುವಂತಹ ಕಾರಣಕ್ಕಾಗಿ ಅಲ್ಲೇ ಮೊದಲು ಟ್ರಯಲ್ ಮಾಡ್ತಾರೆ. ತದನಂತರ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಜನರಿಗೆ ಜಮಾ ಮಾಡಲಿಕ್ಕೆ ನೋಡಿ ಯಾವುದೇ ರೀತಿ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ಚೆಕ್ ಕೂಡ ಮಾಡಲಾಗತ್ತೆ. ಸೊ ಗ್ರಾಮ ಪಂಚಾಯಿತಿಗೆ ಹೋಗಿದ್ದ ದುಡ್ಡು ಮತ್ತೆ ಅಲ್ಲೆಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ DBT ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. DBT ಟ್ರೆಜರಿಗೆ ಪುಷ್ ಮಾಡಿದ ದುಡ್ಡನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತವೆ. ಸೊ ಹೀಗೆ ಪ್ರತಿಯೊಂದು ಕಂತಿನಲ್ಲಿ ಕೂಡ ಪ್ರೊಸೆಸರ್ ನಡೀತಾ ಇರತ್ತೆ, ಸೈಕಲ್ ಥರ ವರ್ಕ್ ಆಗ್ತಾ ಇರತ್ತೆ. ಅಂದರೆ ಈಗ ದುಡ್ಡು ರಿಲೀಸ್ ಆದರೆ ಇಲ್ಲಿ ಹೋಗಬೇಕು, ಇಲ್ಲಿಂದ ಇಲ್ಲಿ ಟರ್ನ್ ಓವರ್ ಆಗಬೇಕು, ಅಲ್ಲಿಂದ ಇಲ್ಲಿ ಹೋಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕು. ಮೊದಲು ಟ್ರಯಲ್ ನಡಿಬೇಕು, ತಾಂತ್ರಿಕ ದೋಷ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಹೀಗೆ ಎಲ್ಲ ಪ್ರೊಸೆಸರ್ ಇರುತ್ತೆ, ಅದೆಲ್ಲವೂ ಕೂಡ ದಾಟಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತದೆ. ಜಮಾ ಆದ ಮೇಲೆ ಮತ್ತೆ ಇನ್ನೂ ಕೆಲವೊಂದಿಷ್ಟು ಕೆಲಸ ಇರ್ತವೆ. ಅಂದರೆ ಇಂತಿಷ್ಟು ಮಹಿಳೆಯರಿದ್ದರೆ ಇಂತಿಷ್ಟು ದುಡ್ಡು ಬಿಡುಗಡೆ ಆಗಿತ್ತು, ಅದರಲ್ಲಿ ಇಷ್ಟು ಖರ್ಚು ವೆಚ್ಚ ಆಯಿತು, ಇಷ್ಟು ಉಳಿದಿದೆ ಅಥವಾ ಇಷ್ಟು ಇನ್ನೂ ಬೇಕಾಗಿದೆ. ಹೀಗೆ ಈ ಒಂದು ಫೈಲ್ ರೆಡಿ ಮಾಡಿ ಅದನ್ನು ಏನು ಮಾಡ್ತದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣಕಾಸು ಇಲಾಖೆಗೆ ಕಳುಹಿಸಬಿಡುತ್ತೆ. ಸೊ ಈ ರೀತಿ ಪ್ರತಿಯೊಂದು ಪ್ರೊಸೆಸರು ಪ್ರತಿಯೊಂದು ಕಂತಿನಲ್ಲಿ ಪ್ರತಿಯೊಂದು ತಿಂಗಳ ಹಣದಲ್ಲಿ ಇರತಕ್ಕಂತಹ ಒಂದು ಡೀಟೇಲ್ಸು. ಇನ್ನು 26ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಇದನ್ನು ಹೊರತುಪಡಿಸಿ ಡಿಸೆಂಬರ್ 27ನೇ ಕಂತಿನ ಹಣ ಬಿಡುಗಡೆ ಆಗಬೇಕು. ಅದರ ಜೊತೆಗೆ ಜನವರಿ 28, ಫೆಬ್ರವರಿ 29ನೇ ಕಂತಿನ ಹಣ. ಸೊ 27, 28 ಅಂದರೆ ಡಿಸೆಂಬರ್, ಜನವರಿ ಹಾಗೆ ಫೆಬ್ರವರಿ ತಿಂಗಳ ಹಣ ಕೂಡ ಬರಬೇಕು. ಈ 3 ಕಂತುಗಳ ಜೊತೆಗೆ ಹೋದ ವರ್ಷದಲ್ಲಿ ಇನ್ನೂ 2 ಕಂತುಗಳನ್ನು ಕೊಟ್ಟಿಲ್ಲ ಅಂತ ನಾನು ಹೇಳಿದೆ, ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಯಾಕಂದರೆ ಬಹಳಷ್ಟು ಮಹಿಳೆಯರಿಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಆ 2 ಕಂತುಗಳನ್ನು ಯಾಮಾರಿಸ್ಬಿಟ್ಟಿತ್ತು ಸರ್ಕಾರ. ಹೋದ ವರ್ಷದ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಜನವರಿ ಆದ ಬಳಿಕ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಟ್ಟಿದ್ದರು. ಹೀಗಾಗಿ 5,000 ಕೋಟಿ ಹಣ ಯಾಮಾರಿಸಿಬಿಟ್ಟಿದೆ ಅಂತ ಸರ್ಕಾರ, ಹೀಗೆ BJP ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಚಳಿಗಾಲದ ಅಧಿವೇಶನದ ಅದರೆಲ್ಲದರ ಮೇರೆಗೆ 2 ಕಂತುಗಳನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅದ್ರ ಬಗ್ಗೆ ಈಗಾಗಲೇ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿದವರಿಗೆ ಬೇಸರ ಬಂದುಬಿಡುತ್ತೆ. ಹೀಗಾಗಿ ನೀವು ಕೇಳಿಸ್ಕೊಂಡಿರಲಿಲ್ಲ ಅಥವಾ ನೀವು ನೋಡಿರಲಿಲ್ಲ, ನಿಮಗೆ ಗೊತ್ತಿರಲಿಲ್ಲ 2 ಕಂತುಗಳು ಹೇಗೆ ಪೆಂಡಿಂಗ್ ಉಳಿತು, ಆ 2 ಕಂತುಗಳನ್ನು ಸರ್ಕಾರ ಯಾಕೆ ಯಾಮಾರಿಸಿತು, 5,000 ಕೋಟಿ ಹಣ ಎಲ್ಲೋಯಿತು, ಅದೆಲ್ಲದರ ಬಗ್ಗೆ ಹಿಂದಿನ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ.
ಈಗ ಈ ಗೃಹಲಕ್ಷ್ಮಿಯಲ್ಲಿ ಸರಿಸುಮಾರು 5ರಿಂದ 6 ಕಂತುಗಳು ಬರಬೇಕು. ಈ ಎಲ್ಲ ಕಂತುಗಳನ್ನು ಸರ್ಕಾರ ನಾವು ಸತತವಾಗಿ ಬಿಡುಗಡೆ ಮಾಡ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೂ ಕೂಡ 26ನೇ ಕಂತಿನ ಜಮಾ ಆಗ್ತಾ ಇದೆ. ನಾಳೆನೂ ಕೂಡ ಜಮಾ ಆಗುತ್ತೆ. ಹೀಗೆ 4-5 ದಿನಗಳ ಕಾಲ ಜಮಾ ಆಗಿ ಕ್ಲಿಯರ್ ಆದ ಬಳಿಕ ಮತ್ತೆ 27 ಡಿಸೆಂಬರ್ ತಿಂಗಳನ್ನ ಲೇಟ್ ಆಗದೆ ಜಮಾ ಆಗುತ್ತೆ. ಯಾಕಂದರೆ ಈಗ ಎಷ್ಟು ಬಿಡುಗಡೆ ಮಾಡಲಿಕ್ಕೆ ತಡ ಮಾಡ್ತದೆ ಸರ್ಕಾರ, ಅಷ್ಟು ಕಂತುಗಳು ಮತ್ತೆ ಪೆಂಡಿಂಗ್ ಉಳಿಯುತ್ತೆ, ಅಷ್ಟು ಪ್ರೆಷರ್ ಮತ್ತೆ ಸರ್ಕಾರದ ಮೇಲೆ ಬೀಳುತ್ತೆ. ಹೀಗಾಗಿ ಆದಷ್ಟು ಬೇಗ ಕ್ಲಿಯರ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಸರ್ಕಾರಕ್ಕೆ. ಹೀಗಾಗಿ ಸ್ನೇಹಿತರೆ 26ನೇ ಕಂತಿನ ಹಣ ಈಗ ದಿಢೀರನೆ 25 ಅಕ್ಟೋಬರ್ ತಿಂಗಳಾದ ಮೇಲೆನೆ ಮತ್ತೆ ರಿಲೀಸ್ ಮಾಡಿದ್ದು 7,500 ಕೋಟಿ ಫಂಡಲ್ಲಿ 24 ಸೆಪ್ಟೆಂಬರ್ ಕ್ಲಿಯರ್ ಮಾಡಿದ್ದಾರೆ. 2,500 ಕೋಟಿ ಅಲ್ಲಿ ಹೋಯಿತು. ಇನ್ನು 2,500 ಕೋಟಿ ಮತ್ತೆ 25 ಅಕ್ಟೋಬರ್ ತಿಂಗಳ ಹಣ ಹಾಕಿದ್ರು. ಇನ್ನು 26 ನವೆಂಬರ್ ತಿಂಗಳ ಹಣ ಮತ್ತೆ 2,500 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀಗೆ 3 ಕಂತುಗಳನ್ನು ಕ್ಲಿಯರ್ ಆದ ಮೇಲೆ ಮತ್ತೆ 7,500 ಕೋಟಿ ಹಣವನ್ನು ಬಿಡುಗಡೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ನವೆಂಬರ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದ್ದು ನಾಳೆನೂ ಕೂಡ ಜಮಾ ಮಾಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ, ಈ 15 ಜಿಲ್ಲೆಗಳನ್ನು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೋಲಾರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ತುಮಕೂರು, ದಾವಣಗೆರೆ, ಕೊಡಗು, ಮಂಡ್ಯ, ಚಾಮರಾಜನಗರ, ಶಿವಮೊಗ್ಗ, ಚಿತ್ರದುರ್ಗ, ಅದೇ ರೀತಿಯಾಗಿ ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ಅದೇ ರೀತಿಯಾಗಿ ಬೀದರ, ಕೊಪ್ಪಳ, ಹೀಗೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಸೊ ನೀವು ಕೂಡ ಈ ಜಿಲ್ಲೆಯವರಾಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ತಲೆನೇ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಇನ್ನೊಂದು ವಿಷಯ, 2 ಲಕ್ಷ ಫಲಾನುಭವಿಗಳಿಗೆ ನನ್ನ ದುಡ್ಡು ಸಿಗ್ತಾ ಇಲ್ಲ ಅಂತಲೂ ಕೂಡ ಹೇಳಿದ್ದೆ. ಸ್ನೇಹಿತರೆ, ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ. ಬಹಳ ದಿನದಿಂದ ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ. ಅಂದರೆ ಬ್ಯಾಂಕ್ಗಳಿಗೆ ಹೋಗಿ ಡೆಬಿಟು ಕ್ರೆಡಿಟು ಅಂತ ದುಡ್ಡು ಹಾಕೋದು ತೆಗೆಯೋದು ವಹಿವಾಟು ಮಾಡ್ತಾ ಇದ್ದರೆ ಏನು ತೊಂದರೆ ಇರೋದಿಲ್ಲ, ಅಕೌಂಟ್ ಚಾಲ್ತಿಯಲ್ಲಿರುತ್ತೆ. ಅಥವಾ ನಮ್ಮ ಹತ್ರ ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ನಾವು ಪೇಟಿಎಮ್ ಮುಖಾಂತರ ನಾವು ಆನ್ಲೈನ್ ಟ್ರಾನ್ಸಾಕ್ಷನನ್ನು ಮಾಡಿಸ್ತಾ ಇರ್ತೀವಿ. ಹೀಗಾಗಿ ನಮ್ಮ ಅಕೌಂಟ್ ಕೂಡ ಚಾಲ್ತಿಯಲ್ಲಿದೆ ಅಂತ ನೀವು ಹೇಳ್ಬೋದು. ಓಕೆ, ಹಾಗೇನಿದ್ರೆ ತೊಂದರೆ ಏನಿಲ್ಲ. ಇನ್ನು ಬಹಳಷ್ಟು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಅಂತ ಒಂದು ಸಾರಿ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಅಲ್ವಾ ಅಂತ ನೋಡ್ಕೊಳ್ಳಿ. ತದನಂತರ ನಿಮ್ಮ ಅಕೌಂಟ್ ಚಾಲ್ತಿ ಆದರೆ ದುಡ್ಡು ಖಂಡಿತವಾಗ್ಲೂ ಬರುತ್ತೆ. ಇನ್ನು ಇದನ್ನು ಹೊರತುಪಡಿಸಿ ಬಹಳಷ್ಟು ಮಹಿಳೆಯರು, ಅದರಲ್ಲಿ ಮುಖ್ಯಸ್ಥೆಯರು ತೀರಿ ಹೋಗಿದ್ದೇ ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಇನ್ಮೇಲಿಂದ. ಯಾಕಂದರೆ ತೀರಿ ಹೋಗಿರ್ತಾರೆ, ಆದರೂ ಸಹಿತ ಇನ್ನೂ ದುಡ್ಡು ಪಡ್ಕೊಳ್ತಾ ಇರ್ತೀರಿ. ಮೊನ್ನೆ ತಾನೇ SIR ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ವೋಟರ್ ID ಗಳು ಎಷ್ಟು ಜನ ವೋಟ್ ಹಾಕಿದ್ದಾರೆ, ಎಷ್ಟು ಜನ ಇಲ್ಲ, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗುತ್ತಾ ಇದೆ. ಯಾಕೆ ಇದನ್ನು SIR ಪ್ರಕ್ರಿಯೆ ಈ ವಿಷಯದಲ್ಲಿ ನಾನು ಎಳೆದು ತರ್ತಾ ಇದ್ದೀನಿ ಅಂದರೆ, SIR ಪ್ರಕ್ರಿಯೆಯಿಂದಾಗಿ ಸರ್ಕಾರಕ್ಕೂ ಕೂಡ ಇನ್ಫಾರ್ಮೇಷನ್ ಹೋಗುತ್ತೆ. ಎಷ್ಟು ಜನ ತೀರಿ ಹೋಗಿದ್ದಾರೆ, ಎಷ್ಟು ಜನ ವೋಟ್ ಹಾಕಿಲ್ಲ, ಅದರ ಮೇರೆಗೆ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಇದ್ರೆ ಆ ವೋಟರ್ ID ಮತ್ತು ರೇಷನ್ಸ್ ಕಾರ್ಡ್ಗಳಿಗೆ ಕಂಪೇರ್ ಮಾಡ್ತದೆ ಸರ್ಕಾರ. ಅಂದರೆ ಮೊನ್ನೆ ತಾನೇ UHID ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆಗಳಿಗೆ ಬಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಚೆಕ್ ಮಾಡಿದ್ರು, ನೆನಪಿರ್ಬೋದು ನಿಮಗೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ ಪ್ರೊಸೆಸರ್ ನಡೀತಾ ಇರುವಂಥದ್ದು. ಅದೆಲ್ಲವೂ ಕೂಡ ತಿಳ್ಕೊಂಡು ಸರ್ಕಾರ, ನೀವು ತೀರಿ ಹೋಗಿದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ, ರೇಷನ್ ಕಾರ್ಡ್ ರದ್ದು ಮಾಡುತ್ತೆ. ತೀರಿ ಹೋಗಿದ್ರೆ ಮತ್ತೊಬ್ಬರ ಹೆಸರನ್ನು, ಅಂದರೆ ಹೆಣ್ಣು ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡಿ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ, ಮತ್ತೆ ದುಡ್ಡು ಜಮಾ ಆಗುತ್ತೆ. ಇಲ್ಲ ತೀರಿ ಹೋಗಿಲ್ಲ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ಲೈಫ್ ಸರ್ಟಿಫಿಕೇಟು, ಜೀವಿತ ಪ್ರಮಾಣ ಪತ್ರವನ್ನು ಏನು ಮಾಡಿ, ಯಾವ ಬ್ಯಾಂಕ್ ಅಕೌಂಟನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿ ಅವರು ಮೇಲಧಿಕಾರಿಗಳಿಗೆ ಕಳುಹಿಸ್ತಾರೆ. ನೀವು ಬದುಕಿದ್ರೆ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಆಗುತ್ತೆ. ಅದರಲ್ಲಿ ವಯಸ್ಸಾದಂಥವರು ಕೂಡ ಇದನ್ನು ಸಬ್ಮಿಟ್ ಮಾಡಲೇಬೇಕು. ಇದು ಇಂಪಾರ್ಟೆಂಟ್. ಸೊ ಸಬ್ಮಿಟ್ ಮಾಡಿದ್ರೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.